हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये हिरण्मयेन पात्रेण सत्यस्य पिहितं मुखम् दत्तं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये सत्त्वं रजस्तम इति गुणाः प्रकृतिसम्भवाः निबध्नन्ति महाबाहो देहे देहिनमव्ययम् ಪ್ರಕೃತಿಯಿಂದ ಉತ್ಪನ್ನವಾದ ಸತ್ವ ರಜಸ್ ಹಾಗೂ ತಮೋಗುಣಗಳು ವ್ಯಯರಹಿತ ಆತ್ಮನನ್ನ ಶರೀರದೊಡನೆ ಬಂಧಿಸುತ್ತವೆ. ಒಂದು ಸಮಯದಲ್ಲಿ ಸಿದ್ಧಾರ್ಥ ಗೌತಮನು ಕಠೋರ ತಪಸ್ಸನ್ನ ಮಾಡ್ತಿದ್ದ. ಒಂದು ದಿನ ಹಸಿವು ಬಾಯಾರಿಕೆಯಿಂದ ವ್ಯಾಕುಲನಾದ ಸಿದ್ಧಾರ್ಥ ಬಿದ್ದುಬಿಟ್ಟ. ಅದೇ ಸಮಯಕ್ಕೆ ಸರಿಯಾಗಿ ಹತ್ತಿರದಲ್ಲಿ ಒಬ್ಬ ಸಂಗೀತ ಶಿಕ್ಷಕ ಹಾಗೂ ಅವರ ಶಿಷ್ಯರು ಹೋಗ್ತಾ ಇದ್ರು. ನಡಿತಾ ನಡಿತಾ ಶಿಷ್ಯರು ಗುರುಗಳನ್ನ ಕೇಳಿದ್ರು, ಆಚಾರ್ಯ, ವೀಣೆಯ ತಂತಿಗಳು ಎಷ್ಟು ಬಿಗಿ ಆಗ್ಬೇಕು? ಗುರುವಿನ ಉತ್ತರವಿದಾಗಿತ್ತು, ತುಂಬಾ ಸಡಿಲವಾಗಿರಬಾರ್ದು. ಸಂಗೀತ ಸ್ವರರಹಿತವಾಗುತ್ತೆ. ತುಂಬಾ ಬಿಗಿಯಾಗೂ ಅಲ್ಲ, ತಂತಿ ತುಂಡಾಗೋ ತರ. ತಂತಿಗಳನ್ನ ಸಮನಾಗಿ ಎಳೆದುಕಟ್ಟು, ಅದರಿಂದ ಮಧುರ ಸಂಗೀತ ಉತ್ಪನ್ನವಾಗುವಷ್ಟು. ಅಂದ್ರೆ ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಆದರೆ ಸಮನಾಗಿ. ಅರ್ಧಚೇತನದ ಆ ಅವಸ್ಥೆಯಲ್ಲಿ ಸಿದ್ಧಾರ್ಥನು ಆ ಸಂವಾದವನ್ನ ಕೇಳ್ದ. ಅವನಿಗೆ ತನ್ನ ದಾರಿ ಸಿಕ್ತು. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಆದ್ರೆ ಸಮವಾಗಿತ್ತು. ರಸಿಕರೇ, ಈ ಹೆಚ್ಚು ಕಡಿಮೆ ಹಾಗೂ ಸಮ ಎಲ್ಲಾ ವ್ಯಕ್ತಿಗಳಲ್ಲೂ ಇರುತ್ತವೆ. ಇದನ್ನ ಶಾಸ್ತ್ರ ಗುಣವೆನ್ನುತ್ತೆ. ಪ್ರತಿ ವ್ಯಕ್ತಿ, ಪ್ರತಿ ವಸ್ತುವಿನಲ್ಲಿ ಈ ಗುಣ ವಿದ್ಯಮಾನವಾಗಿರುತ್ತೆ. ಇದನ್ನ ನಾವು ಸತ್ವ, ರಜಸ್ ಹಾಗೂ ತಮಸ್ ಎನ್ನುತ್ತೇವೆ. ಈ ಮೂರು ಗುಣಗಳ ವಿವಿಧ ಮಿಶ್ರಣದಿಂದಲೇ ಪ್ರಪಂಚದಲ್ಲಿ ಅನೇಕತೆ ಹಾಗೂ ಭಿನ್ನತೆ ಕಾಣಿಸುತ್ತೆ. ಪ್ರತಿ ವಸ್ತು ಹಾಗೂ ವ್ಯಕ್ತಿ ಈ ಮೂರು ಗುಣಗಳ ಮಿಶ್ರಣದಿಂದಲೇ ಆಗಿದೆ. दूसरों
ಅತ್ತಿಗೆ ಅತ್ತಿಗೆ ಅತ್ತಿಗೆ, ಅಮ್ಮ ದುರ್ಗಾ ಪೂಜೆ ಕರಿತಾ ಇದ್ದಾರೆ, ಬೇಗ ನಡೀರಿ, ಎಲ್ರೂ ನಿಮ್ಗಾಗಿ ಕಾಯ್ತಾ ಇದ್ದಾರೆ. ಉದಾ, ನಾನ್ ಅಮ್ಮನಿಗೆ ಮೊದಲೇ ಹೇಳಿದ್ದೇನೆ, ಈ ಜನ್ಮದಲ್ಲಿ ನಾನಂತೂ ಕೇವಲ ಕೃಷ್ಣನ ಆರಾಧನೆ ಮಾಡ್ತೀನಿ ಅಂತ. ಅತ್ತಿಗೆ, ದುರ್ಗಾ ತಾಯಿ ನಮ್ಮ ಕುಲದೇವತೆಯಾಗಿದ್ದಾಳೆ, ನೀವು ಬರ್ಲೇಬೇಕು. ಉದಾ, ಅಮ್ಮನ್ನ ನನ್ ಪರವಾಗಿ ಕ್ಷಮೆ ಕೇಳು. ನಾನ್ ನನ್ನನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೀನಿ ಉದಾ. ಈಗ ಬೇರೆ ಇನ್ನೊಂದರ ಮುಂದೆ ನನಗೆ ಸಮರ್ಪಣೆ ಸಾಧ್ಯ ಆಗಲ್ಲ. ನೀವು ಹಠ ಮಾಡ್ತಾ ಇದ್ದೀರಾ ಅತ್ತಿಗೆ. ಈ ಹಠನ ಕೃಷ್ಣನೂ ಸಹ ಬಿಡ್ಸಕ್ಕಾಗಲ್ಲ. ನೀವು ನಿಮ್ಮ ಕರ್ಮದ ಫಲವನ್ನ ಒಂದು ದಿನ ಭೋಗಿಸ್ಲೇಬೇಕಾಗತ್ತೆ ಅತ್ತಿಗೆ. ತಾಯಿ ದುರ್ಗೆ ನಿಮ್ಮನ್ನ ಕ್ಷಮಿಸಲ್ಲ. ಮೀರಾ ಮಾರವಾಡದ ಮೇರ್ತಾ ಜಿಲ್ಲೆಯಲ್ಲಿ ಜನ್ಮವೆತ್ತಿದ ಮೀರಾ ರತನ್ ಸಿಂಗ್ ರಾಥೋಡರ ಮಗಳಾಗಿದ್ಲು. 5 ವರ್ಷದವಳಿದ್ದಾಗ ಒಂದು ಮೆರವಣಿಗೆ ನೋಡಿ ಮುದ್ದು ಮೀರಾ ತನ್ನ ತಾಯಿಯನ್ನ ಕೇಳ್ತಾಳೆ, ನನ್ನ ಗಂಡ ಎಲ್ಲಿ? ಮತ್ತೆ ತಾಯಿಯು ಕೃಷ್ಣನ ಮೂರ್ತಿಯನ್ನ ತೋರಿಸಿ ಮೀರಾಳಿಗೆ ಹೇಳಿದ್ಲು, ಈ ಕೃಷ್ಣನೇ ನಿನ್ನ ಗಂಡ ಅಂತ. ಆ ದಿನದಿಂದ ಮೀರಾ ಕೃಷ್ಣನನ್ನೇ ತನ್ನ ಮನಸ್ಸಿನಲ್ಲಿ ತುಂಬಿಸ್ಕೊಂಡ್ಲು. ಮೀರಾಳ ವಿವಾಹವು ಮೇವಾರದ ರಾಣ ಸಂಗ್ರಾಮ ಸಿಂಹನ ದೊಡ್ಡ ಮಗ ಭೋಜರಾಜನೊಡನೆ ಆಯ್ತು. ಯಾವಾಗ ಮನೆ ಕೆಲಸದಲ್ಲಿ ಸಮಯ ಸಿಗ್ತಾ ಇತ್ತೋ ಮೀರಾ ಕೃಷ್ಣನ್ ಮೂರ್ತಿ ಮುಂದೆ ಹಾಡ್ತಿದ್ಲು, ನರ್ತಿಸ್ತಿದ್ಲು. ದಿನವೆಲ್ಲ ಕೋಣೆಯಲ್ಲಿ ಏನ್ ಮಾಡ್ತಿರ್ತಾಳೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಕೋಣೆ ಬಾಗ್ಲು ಮುಚ್ಚಿರುತ್ತೆ. ಅಮ್ಮ, ನನ್ಗೆ ಹೇಳೋದಕ್ಕೂ ನಾಚಿಕೆ ಆಗತ್ತೆ. ನಾನು ಹಲವಾರು ಬಾರಿ ಮುಚ್ಚಿರುವ ಬಾಗಿಲಿನಿಂದ ಕೇಳಿದ್ದೇನೆ. ಗೊತ್ತಿಲ್ಲ ಯಾರ್ ಜೊತೆನೋ ಮಾತಾಡ್ತಾ ಇರ್ತಾರೆ ಅತ್ತಿಗೆ. ನನ್ಗನ್ಸತ್ತೆ ಯಾರೋ ಗೋಪಾಲನಿದ್ದಾನೆ, ಅವನ್ ಜೊತೆ ಅತ್ತಿಗೆ ತಡರಾತ್ರಿ ತನಕ ಕೋಣೆಲ್ ಭೇಟಿ ಆಗ್ತಾರೆ. ಹುಡುಗಿರ, ನೀವು ನಿಮ್ ಬಾಯಿ ಮುಚ್ಕೊಂಡಿರಿ. ಉದಾ, ನೀರಲ್ಲಿ ಮುಳುಗ್ ಹೋಗೋದಕ್ ಮುಂಚೆನೆ ನೀನು ನಿನ್ನ ಅಣ್ಣನ್ನ ಎಚ್ಚರಿಸು. ಮಹಾರಾಜರೇ, ಮೊಘಲರ ಹೆಜ್ಜೆಗಳು ರಜಪೂತದಲ್ಲೂ ಹರಡುತ್ತಿದೆ. ಸಣ್ಣ ಸಣ್ಣ ರಾಜ್ಯಗಳು ಆತ್ಮಸಮರ್ಪಣೆ ಮಾಡ್ತಿದ್ದಾರೆ. ಆದ್ರೆ ಚಿತ್ತೋರ್ ಬಗ್ಗೋದಿಲ್ಲ. ಒಂದು ವೇಳೆ ಅಕ್ಬರ್ ಯುದ್ಧ ಬಯಸಿದ್ರೆ ಯುದ್ಧವೇ ಸರಿ. ಮಹಾರಾಜ, ನಮ್ಮ ಬಳಿ ಅಷ್ಟು ದೊಡ್ಡದಾದ ಸೇನೆನೂ ಇಲ್ಲ, ಹಾಗೆ ಶಸ್ತ್ರಗಳೂ ಇಲ್ಲ. ಹೀಗಿರುವಾಗ ನಾವು ಅಕ್ಬರನನ್ನು ಹೇಗೆ ಎದುರಿಸುವುದು? ಸಾಯೋದಕ್ ಭಯ ಪಡ್ತೀಯ ಮಂತ್ರಿ? ನಮಸ್ಕಾರ ಮಹಾರಾಜ. ಏನ್ ವಿಷಯ ಉದಾ? ನೀನು ಎಲ್ರನ್ನ ಹೊರಗೆ ಹೋಗೋದಕ್ಕೆ ಯಾಕೆ ಹೇಳ್ದೆ? ಅಣ್ಣ, ವಿಷಯವೇ ಹಾಗಿದೆ, ಹೇಳೋದಕ್ಕೆ ಸಂಕೋಚವಾಗ್ತಿದೆ. ನನ್ನ ಹತ್ರ ಸಂಕೋಚನ? ಕೇಳು, ಏನ್ ಬೇಕು ನಿನಗೆ? ನಾನ್ ಏನನ್ನೋ ಕೇಳಲಿಕ್ ಬರ್ಲಿಲ್ಲ, ಹೇಳಲಿಕ್ ಬಂದಿದ್ದೀನಿ ಅಣ್ಣ. ಮತ್ತೆ ಹೇಳು. ಅಣ್ಣ, ಅತ್ತಿಗೆ ಯಾರನ್ನೋ ಭೇಟಿ ಆಗ್ತಾರೆ. ಏನು ಉದಾ, ನೀನ್ ಎಚ್ಚರವಾಗಿದೆಯಾ ತಾನೆ? ನಾನು ನನ್ನ ಕಿವಿಗಳಿಂದ ಅತ್ತಿಗೆ ಅವನೊಡನೆ ಮಾತನಾಡೋದನ್ನ ಕೇಳಿದೀನಿ. ಒಂದ್ ವೇಳೆ ವಿಶ್ವಾಸವಿಲ್ಲ ಅಂದ್ರೆ ಯಾವತ್ತಾದ್ರೂ ಒಂದಿನ ನೀವೇ ನಿಮ್ ಕಿವಿಯಾರ ಕೇಳಿಸ್ಕೊಳ್ಳಿ, ನಂಬಿಕೆ ಬರತ್ತೆ. ಇದು ಸತ್ಯವಾದರೆ ಆ ಕುಲಟೆಯನ್ನ ನಾನು ಜೀವಂತವಾಗಿ ಉಳಿಸಲ್ಲ. ನನ್ನ ಸ್ವಾಮಿ ನೀನೇ ಕೃಷ್ಣ, ಈ ಮೀರಾ ಕೇವಲ ನಿನ್ನವಳು. ಮೀರಾ, ನೀನ್ ಸತ್ಯ ಹೇಳ್ತಿದ್ದೆ ಉದಾ. ಎಲ್ಲಿದ್ದ ನಿನ್ ಕೃಷ್ಣ? ನನ್ನ ಕೃಷ್ಣ ನಿಮ್ಮ ಮುಂದೆನೇ ಇದ್ದಾನೆ ರಾಣಾಜಿ. ನನ್ನ ಕಣ್ಣುಗಳು ನೋಡೋ ತರ ನೋಡಿದ್ರೆ ಅವನು ನಿಮ್ಗೂ ಕಾಣಿಸ್ತಾನೆ. ನೀನೇನು ಹೇಳ್ತಿದ್ಯಾ? ಎಚ್ಚರವಾಗಿದೆಯಾ ತಾನೇ? ಕುಲಟೆ, ಹೇಳು, ಎಲ್ಲಿ ಬಚ್ಚಿಟ್ಟಿರುವೆ ನೀನು ಅವನನ್ನು? ನನ್ನ ಕೃಷ್ಣನು ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಏನಿದೆ ಉದಾ? ಅವನಿಲ್ಲೇ ಇದ್ದಾನೆ. ಮನೆಯೋ ಅಥವಾ ಹೊರಗೋ, ಅಕ್ಬರನೋ ಅಥವಾ ಅತ್ತೆ ಮನೆಯೋ, ಎಲ್ಲರ ಒಳಗೆ ಆ ರಾಜಸಿಕ ಗುಣವೂ ಇದೆ. ಅದು ತನ್ನ ಅಧಿಕಾರವನ್ನ ಇತರರ ಮೇಲೆ ಹೇರ್ ಬಯಸುತ್ತೆ. ಯಾರಾದರೂ ತಮ್ಮ ಮತವನ್ನ ಅಥವಾ ವಿಚಾರವನ್ನ, ತಮ್ಮ ಧರ್ಮವನ್ನ ಇತರರ ಮೇಲೆ ಹೇರ್ ಬಯಸ್ತಾರೆ. ಮತ್ತೆ ಯಾರು ಯೋಚನೆನೂ ಮಾಡದೆ ಇತರರನ್ನ ನಿಂದನೆ ಮಾಡ್ತಾರೋ, ಈರ್ಷ್ಯೆ ಮಾಡ್ತಾರೋ, ಮಾತಿಗೆ ಕತ್ತಿ ತೆಗಿತಾರೋ, ಹಿಂಸೆಯಲ್ಲಿ ತೊಡಗ್ತಾರೋ, ಅವ್ರ ಗುಣನ ನೀನ್ ಏನಂತ ಕರಿತೀಯ ಸೂತ್ರಧಾರ? ತಾಮಸಿಕ ಗುಣ. ಇಂತಹ ಗುಣವನ್ನ ತಾಮಸಿಕ ಗುಣ ಅಂತಾರೆ ನಟಿ. ಹಾಗಾದ್ರೆ ಸಾತ್ವಿಕತೆ ಅಂದ್ರೆ ಏನು ಸೂತ್ರಧಾರ? ಸಾತ್ವಿಕತೆಯು ಒಂದು ವ್ಯಾಪಕ ದೃಷ್ಟಿಯಾಗಿದೆ. ಅಂದ್ರೆ ಈ ವಿಚಾರವು ಯಾವುದು ನನ್ನಲ್ಲಿದೆಯೋ ಅದೇ ಎಲ್ಲರಲ್ಲೂ ಇದೆ. ಹೀಗಾಗಿ ಎಲ್ಲರನ್ನೂ ಅದೇ ರೀತಿ ಪ್ರೀತಿಸು. ಯಾವ ರೀತಿ ನೀನು ನಿನ್ನನ್ನ ಪ್ರೀತಿಸ್ತೀಯೋ ಹಾಗೆ. ಯಾವ ರೀತಿ ಮೀರಾಬಾಯಿ ಕೃಷ್ಣ ಭಕ್ತಿಯಲ್ಲಿ ಮೇಲು ಕೀಳು, ನನ್ನದು ನಿನ್ನದು ಎಂಬ ಭೇದವನ್ನ ಹೇಗ್ ಮೀರಿದ್ಲೋ ಹಾಗೆ.
ಮೀರಾ ಸಾಮಾನ್ಯ ಜನರ ನಡುವೆ ಪ್ರತಿದಿನ ಭಜನೆ ಮಾಡ್ತಿದ್ಲು. ಮತ್ತೆ ಮೀರಾಳ ಭಜನೆಗಳ ನಾದವು ತಾನ್ಸೇನ್ ಮೀರಾಬಾಯಿಯ ಕೃಷ್ಣ ಅನುರಾಗದಲ್ಲಿ ಮುಳುಗಿದ ಭಜನೆಯನ್ನು ಕೇಳುವ ಇಚ್ಛೆಯಾಗುತ್ತಿದೆ. ಚಿತ್ತೋರಿಗೆ ಹೋಗಿ ತಲೆಯನ್ನು ಕತ್ತರಿಸಿಕೊಳ್ಳಬೇಕಾದರೆ ಈ ದುಸ್ಸಾಹಸವನ್ನು ಮಾಡಬಹುದು ಮಹಾರಾಜ. ಮೀರಾಳ ಭಜನೆಗಾಗಿ ಅಕ್ಬರನು ಈ ದುಸ್ಸಾಹಸವನ್ನು ಮಾಡ್ತಾನೆ ತಾನ್ಸೇನ್. ಮತ್ತೆ ಸಂಗೀತದ ಮಹಾನ್ ರಸಿಕ ಅಕ್ಬರನು ಹಾಗೂ ಮಹಾನ್ ಗಾಯಕ ತಾನ್ಸೇನ್ ಮೀರಾಳ ಭಜನೆ ಕೇಳಲು ಬಂದೇ ಬಿಟ್ರು. ಯಾವ ಕೃಷ್ಣನ ಪ್ರೀತಿಯಲ್ಲಿ ನೀವು ಇಷ್ಟೊಂದು ಮುಳುಗಿದ್ದೀರೋ ಆ ಕೃಷ್ಣನ ಹೆಸರಿನಲ್ಲಿ ಈ ಚಿಕ್ಕ ಉಡುಗೊರೆಯನ್ನು ಸ್ವೀಕರಿಸಿ. ಈ ಉಡುಗೊರೆನ ಅವನಿಗೆ ನೀಡಿ. ಯಾರ ಹೆಸರಲ್ಲಿ ನೀವು ನೀಡ್ಬೇಕಂತಿದ್ದೀರೋ ಅವನ್ಗೆ. ಆಲಿರಿ ಮೇರೆ ನೈನಾ ಬಾಣ ಪಡೆ. ನಮಸ್ಕಾರ ಅನ್ನದಾತ. ನಾನೇ ನನ್ನ ಕಣ್ಣಾರ ನೋಡಿದೆ. ಅಷ್ಟೇ ಅಲ್ಲ, ಅಕ್ಬರ್ ತನ್ನ ಮಾಲೆಯನ್ನ ಭಗವಾನ್ ಶ್ರೀಕೃಷ್ಣನ ಚರಣದಲ್ಲಿ ಇಟ್ಟುಬಿಟ್ಟ. ಒಂದು ವೇಳೆ ಆ ಸುದ್ದಿ ಸುಳ್ಳಾಗಿದ್ರೆ ನನ್ನ ತಲೆ ನಿಮ್ಮ ಕತ್ತಿ ಮಹಾರಾಜ. ಅಣ್ಣ, ನನಗನ್ಸುತ್ತೆ ಉದಾ ಸರಿ ಹೇಳ್ತಿದ್ದಾಳೆ ಅಂತ. ಅತ್ತಿಗೆ ನಿಮ್ಮ ಜೊತೆ ಪತ್ನಿಯಾಗಿರುವ ಜವಾಬ್ದಾರಿಯನ್ನು ನಿಭಾಯಿಸ್ತಿಲ್ಲ, ಹಾಗೆ ರಾಜಪೂತರ ಪ್ರತಿಯೂ ಸಹ. ಮತ್ತೆ ನಿಮ್ಮ ಆಡಳಿತದ ತೀರ್ಮಾನ ಏನಾಯ್ತಂದ್ರೆ ಇಂದು ಮೊಘಲರ ಬಾದ್ಶಾ ನಮ್ಮ ಮನೆಯ ತನಕ ಬಂದು ನಮಗೆ ಅವಮಾನ ಮಾಡಿ ಹೋಗಿದ್ದಾನೆ. ಅದಕ್ಕೆ ನಾವೇನು ಮಾಡಕ್ಕಾಗಿಲ್ಲ. ನಿನ್ನ ಪತ್ನಿ ಧರ್ಮವನ್ನು ನಿಭಾಯಿಸಲಿಲ್ಲ. ನಾನು ಸುಮ್ಮನಿದ್ದೆ. ನಿನ್ನಲ್ಲಿರುವ ಕೃಷ್ಣ ಅನುರಾಗವನ್ನು ಕಂಡು ನಾನು ಮಹಲ್ನಲ್ಲಿ ಮಂದಿರವನ್ನು ಕಟ್ಟಿಸಿದೆ. ಸಾಮಾನ್ಯ ಜನರಲ್ಲಿ ಕೂರೋದು, ಏಳೋದು, ಹಾಡೋದು ಹಾಗೂ ನರ್ತಿಸೋದನ್ನು ನೋಡಿ ನಾನು ಸುಮ್ಮನಿದ್ದೆ. ಆದ್ರೆ ನಿನ್ನ ಕಾರಣ ಒಬ್ಬ ಮೊಘಲ ಒಬ್ಬ ರಾಜಪೂತ್ ಕುಮಾರಿಯನ್ನ ಮುಟ್ಟು ಹೋಗಿದ್ದಾನೆ. ಇನ್ನು ಏನಾದ್ರೂ ಸ್ವಲ್ಪ ನಾಚಿಕೆ ಉಳಿದಿದ್ರೆ ಯಾವ್ದಾದ್ರೂ ನದಿಯಲ್ಲಿ ಮುಳುಗಿ ಸಾಯಿ, ನನ್ನ ಬಿಟ್ಟು ಬಿಡು. ಒಂದ್ ವಿಷಯ ಹೇಳು ಸೂತ್ರಧಾರ. ಒಂದ್ ವೇಳೆ ಎಲ್ಲರಲ್ಲೂ ಪರಮಾತ್ಮನಿದ್ರೆ ಜನರಲ್ಲಿ ಏಕೆ ಇಷ್ಟೊಂದು ವ್ಯತ್ಯಾಸವಿರುತ್ತೆ? ಕೆಲವರು ಪೂರ್ತಿ ಶಾಂತರು, ಕೆಲವರು ಅಶಾಂತರು, ಕೆಲವರು ಪ್ರಪಂಚದಲ್ಲಿ ಮೇಲು ಕೆಳಗಾದ್ರೆ ನಿಷ್ಕ್ರಿಯ ಹಾಗೂ ಉದಾಸರಾಗ್ತಾರೆ. ಮತ್ ಕೆಲವರು ಪೂರ್ತಿ ಪ್ರಪಂಚದ ಮೇಲೆ ತಮ್ಮ ಅಧಿಕಾರ ನಡೆಸಬೇಕು ಅಂತಾರೆ. ಇದಕ್ಕೆ ಗುಣಗಳೇ ಕಾರಣವಾಗುತ್ತೆ ನಟಿ. ಅಂದ್ರೆ ಪ್ರತಿ ವ್ಯಕ್ತಿಯಲ್ಲಿ ಯಾವ್ದಾದ್ರೊಂದು ಗುಣವಿರತ್ತೆ, ಅದು ವ್ಯವಹಾರದ ಮೇಲೆ ಪ್ರಭಾವವನ್ನ ಬೀರತ್ತೆ. ಹೌದು, ಆದ್ರೆ ಪ್ರತಿ ವ್ಯಕ್ತಿಯಲ್ಲೂ ಈ 3 ಗುಣಗಳಿರುತ್ತವೆ. ಅವು ಸಮಯ ಹಾಗೂ ಪರಿಸ್ಥಿತಿಗೆ ಅನುಸಾರವಾಗಿ ಅಭಿವ್ಯಕ್ತವಾಗ್ತಿರುತ್ತವೆ. ಆದ್ರೆ ಪ್ರತಿ ವ್ಯಕ್ತಿಯಲ್ಲಿ ಒಂದು ಅಂತಹ ಗುಣ ಖಂಡಿತ ಇರುತ್ತೆ. ಅದು ಅವನ ವ್ಯಕ್ತಿತ್ವವನ್ನ ನಿರ್ಮಿಸುತ್ತೆ. ಮಿಕ್ಕ 2 ಗುಣ ಸುಷುಪ್ತಿ ಅಥವಾ ನಿಷ್ಕ್ರಿಯಾವಸ್ಥೆಯಲ್ಲಿ ವಿದ್ಯಮಾನವಾಗಿರುತ್ತೆ. ನಿಲ್ಲು, ನಾನು ಮೀರಾಬಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ಅಕ್ಬರ ಮಂದಿರಕ್ಕೆ ಬಂದು ಹೋದಿದ್ರಿಂದ ಪಾಪ ಅದಕ್ಕೆ ಮೀರಾಬಾಯಿ ಏನ್ ಮಾಡ್ಬೇಕಿತ್ತು? ಭೋಜರಾಜ ಇಷ್ಟೊಂದು ಆಲೋಚನೆ ಮಾಡುವವನಾಗಿದ್ರೆ ಇಂತಹ ವಿವೇಕಹೀನ ಕೆಲಸ ಏಕ್ ಮಾಡ್ತಿದ್ದ? ಇದೇ ತಾಮಸಿಕ ಗುಣವಾಗಿದೆ. ಮತ್ತೆ ಮೀರಾಬಾಯಿಗೆ ಏನಾಯ್ತು ಸೂತ್ರಧಾರ? ಮೀರಾಳು ತನ್ನ ಗೋಪಾಲನ ಹಾಡನ್ನು ಹಾಡ್ತಾ ವೃಂದಾವನದತ್ತ ನಡೆದ್ಲು. ಆಕೆ ತನ್ನ ಹಲವಾರು ವರ್ಷಗಳನ್ನ ಅಲ್ಲೇ ಕಳೆದ್ಲು. ಆಕೆಯ ಕೃಷ್ಣ ಪ್ರೇಮವನ್ನ ನೋಡಿ ಜನರು ಆಕೆಯನ್ನ ರಾಧಾರಾಣಿಯ ಪುನರ್ಜನ್ಮ ಅಂತ ಹೇಳಲಾರಂಭಿಸಿದ್ರು. ಇಲ್ಲಿ ಭೋಜರಾಜನಿಗೆ
ತನ್ನ ತಪ್ಪಿನ ಪಶ್ಚಾತ್ತಾಪವಾಗ್ತಿತ್ತು. सुनी हो मैंने हरियावन की आवाज, सुनी हो मैंने हरियावन की आवाज। माले चढ़ी चढ़ी जो मोरी सजनी, माले चढ़ी चढ़ी जो मोरी सजनी, कब आवे महाराज। ಮೀರಾ, ತಾವು ನಾನು ನಿನ್ನ ಹತ್ರ ಏನೋ ಕೇಳೋಕ್ ಬಂದಿದ್ದೀನಿ. ಕೃಷ್ಣನ ಈ ದಾಸಿ ನಿಮಗೇನ್ ನೀಡ್ಬೋದು ರಾಣಾಜಿ? ಕ್ಷಮೆ. ನಾನು ನಿನ್ನ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ನನಗೆ ನೀನು ವೃಂದಾವನದಲ್ಲಿರೋ ಸುದ್ದಿ ತಿಳಿದ ತಕ್ಷಣನೇ ನಾನು ನೇರವಾಗಿ ಬಂದೆ. ಕೃಷ್ಣನ ಮೀರಾ ಬೇರೆ ಎಲ್ಲಿಗೆ ಹೋಗ್ಬಲ್ಲಳು? ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಈಗ ನನ್ನ ಕೃಷ್ಣನ್ ಬಿಟ್ಟು ನಾನ್ ಎಲ್ಲಿಗೂ ಹೋಗ್ಲಾರೆ ರಾಣಾಜಿ. ಈಗ ನಿನ್ನ ಕೃಷ್ಣನನ್ನು ಬಿಡೋದಕ್ಕೆ ಯಾರೂ ಹೇಳೋದಿಲ್ಲ. ನನಗೆ ನನ್ನ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡು. ನನ್ನ ಮಾನವನ ಕಾಪಾಡು. ಮೀರಾ ಭೋಜರಾಜನ ಜೊತೆ ಚಿತ್ತೋರ್ಗೆ ವಾಪಸ್ ಬಂದ್ಲು. ಸ್ವಲ್ಪ ಸಮಯದ ನಂತರ ಭೋಜರಾಜನ ಮೃತ್ಯುವಾಯಿತು. ಮತ್ತೆ ಮೀರಾಳ ಅತ್ತೆ ಮನೆಯವರು ಮೀರಾಳಿಗೆ ತೊಂದರೆ ಕೊಡಕ್ಕೆ ಶುರು ಮಾಡಿದ್ರು. ಒಮ್ಮೆ ವಿಷದ ಹಾವಿನಿಂದ, ಒಮ್ಮೆ ವಿಷದಿಂದ. ಆದ್ರೆ ಮೀರಾಳನ್ನ ಅವರು ಏನು ಮಾಡಕ್ಕಾಗ್ಲಿಲ್ಲ. ಸೂತ್ರಧಾರ ಮತ್ತೆ ಮೀರಾ ಏನ್ ಮಾಡಿದ್ಲು? ತನ್ನ ಅತ್ತೆಯ ಮನೆಯವರಿಂದ ಬಹಳ ನೊಂದು ಮೀರಾ ತನ್ನ ಸಮಯದ ಮಹಾನ್ ಸಂತರಾದ ಗೋಸ್ವಾಮಿ ತುಳಸಿದಾಸರಿಗೆ ಪತ್ರ ಬರೆದಳು. स्वस्ति श्री तुलसी कुलभूषण दूषण हरन गोसाई, बार ही बार प्रणाम करहूँ अब, हरहूँ शोक समुदायी। घर के स्वजन हमारे जीते, सबन उपाधि बढ़ाई। साधु संग अरु भजन करत मही, दीत करे समाई। मेरे मात पिता के सम हूँ, हरि भक्तन सुखदाई। ಸ್ವಲ್ಪ ಸಮಯ ಇರಪ್ಪ, ನಾನು ಉತ್ತರವನ್ನು ಬರೆದುಕೊಡುತ್ತೇನೆ. ಸರಿ ಗುರುಜಿ. जाके प्रिय न राम वैदेही, सो नर तजिए कोटि बैरी सम, यद्यपि परम स्नेही। नाते नेह राम के मनियत, सुहृद सुसेव्य जहाँ लो। अंजन कहाँ आँखि जेहि फूटे, बहुतक कहूँ कहाँ लो। जाके प्रिय न राम वैदेही। ಮತ್ತೆ ತುಳಸಿದಾಸರು ತನ್ನ ಸಂಬಂಧಿಕರನ್ನ ಬಿಡೋದಕ್ಕೆ ಹೇಳಿದ್ರಾ?
ತಾಮಸಿಕರು ಹಾಗೂ ರಾಜಸಿಕರ ಸಂಘವನ್ನ ಬಿಟ್ಟುಬಿಡಬೇಕು. ಯಾರೇ ಗುಣಾತೀತನಾಗಲಿ ಇದೇ ಸಲಹೆ ನೀಡ್ತಾರೆ. ಗುಣಾತೀತ ಅಂದ್ರೆ ಯಾವ ವ್ಯಕ್ತಿ ಗುಣಗಳನ್ನು ಮೀರಿ ನಿಲ್ತಾನೋ ಆತ ಮನಸ್ಸಿನೊಳಗೆ ನಡೆಯೋ 3 ಗುಣಗಳ ಪ್ರಭಾವದಿಂದ ಯಾರು ಅಪ್ರಭಾವಿಯಾಗಿರ್ತಾನೋ ಅವನನ್ನ ಗುಣಾತೀತ ಅಂತಾರೆ. ಗುಣಾತೀತ ತನ್ನ ಸುತ್ತಮುತ್ತಲಿನ ವಾತಾವರಣದಿಂದ ಮುಕ್ತನಾಗಿರ್ತಾನೆ, ಮನಸ್ಸಿನೊಳಗೆ ಶಾಂತಿಪೂರ್ವಕನಾಗಿರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಯಾರು ತನ್ನಲ್ಲಿಯೇ ಅವಸ್ಥಿತನಾಗಿರ್ತಾನೋ ಅವನು ಸುಖ ದುಃಖದಲ್ಲಿ ಒಂದೇ ರೀತಿ ಇರ್ತಾನೆ. ಅವನಿಗೆ ಕಲ್ಲು, ಚಿನ್ನ, ವಜ್ರ ಎಲ್ಲ ಒಂದೇ ಆಗಿರತ್ತೆ. ಅವನಿಗೆ ಪ್ರಿಯ ಅಪ್ರಿಯ ಒಂದೇ ಸಮಾನವಾಗಿರತ್ತೆ. ನಿಂದ ಹಾಗೂ ಪ್ರಶಂಸೆಯಲ್ಲೂ ಆತ ಒಂದೇ ಸಮಾನವಾಗಿರ್ತಾನೆ. ಮತ್ತೆ ಗೋಸ್ವಾಮಿ ತುಳಸಿದಾಸರ ಸಲಹೆಯಂತೆ ಮೀರಾಬಾಯಿ ಚಿತ್ತೋರವನ್ನ ಬಿಟ್ಟು ತನ್ನ ಚಿಕ್ಕಪ್ಪನ ಬಳಿ ಬೇಡ್ತಾಗ್ ಬಂದ್ಬಿಡ್ತಾಳೆ. ಆಕೆ ಚಿಕ್ಕಪ್ಪ ಆಕೆಯನ್ನ ಸ್ವಾಗತಿಸ್ತಾರೆ. ಆಕೆ ಕೃಷ್ಣನ ಆರಾಧನೆಯಲ್ಲಿ ಪೂರ್ಣ ರೀತಿಯ ಸ್ವತಂತ್ರಳಾಗ್ತಾಳೆ. ಆಕೆಯೂ ಕೂಡ ತುಳಸಿದಾಸರಂತೆ ಗುಣಾತೀತಳಾಗಿದ್ಲು. ಅಂದ್ರೆ ಆಕೆ ಸರ್ವಾರಂಭ ಪರಿತ್ಯಾಗಿಯಾಗಿದ್ಲು. ಹೌದಾ? ಹಾಗಂದ್ರೆ ಅಂದ್ರೆ ಇಚ್ಛೆಗಳಿಂದ ಪ್ರೇರಿತ ಕಾರ್ಯಗಳಲ್ಲಿ ಅಸ್ಥಿರತೆ ಅಥವಾ ಕೌತುಕತೆ ಇರತ್ತೆ. ಏನನ್ನಾದರೂ ಸಾಧಿಸೋ ಕಾತುರತೆ, ಗಳಿಸುವ ಕಾತುರತೆ, ಸಂಗ್ರಹಿಸುವ ಕಾತುರತೆ, ಧನವನ್ನು ಸಂವರ್ಧಿಸುವ ಕಾತುರತೆ, ಒಡೆಯ ಅಥವಾ ಹಕ್ಕನ್ನ ಹೊಂದುವ ಕಾತುರತೆ, ಇವೆಲ್ಲವನ್ನ ಆರಂಭ ಎನ್ನಲಾಗುತ್ತೆ. ಮತ್ತೆ ಇವೆಲ್ಲವನ್ನ ಬಿಡುವವನು ಸರ್ವಾರಂಭ ಪರಿತ್ಯಾಗಿ. ಈ ಎಲ್ಲ ಆರಂಭಗಳು ಜೀವನದಲ್ಲಿ ದುಃಖಗಳನ್ನು ಹುಟ್ಟಿಸುತ್ತೆ. ಈ ಎಲ್ಲಾ ಇಚ್ಛೆಗಳು ಅಹಂಕಾರದಿಂದ ಪ್ರೇರಿತವಾಗುತ್ತೆ ಹಾಗೂ ಗುಣಾತೀತ ಅಹಂಕಾರದಿಂದ ಮುಕ್ತನಾಗಿ ಆತ್ಮನ ಸುಖದ ಅನುಭವವನ್ನ ಹೊಂದಿರುವವನಾಗಿರ್ತಾನೆ. ಹೀಗಾಗಿಯೇ ಅವನು ಅಸ್ಥಾಯಿ ಅಸ್ತಿತ್ವವನ್ನು ಬಿಟ್ಟು ಸ್ಥಾಯಿ ಅಸ್ತಿತ್ವದ ಸುಖದ ಅನುಭವವನ್ನು ಹೊಂದುತ್ತಾನೆ ಹಾಗೂ ಪ್ರಪಂಚದಲ್ಲಿ ಒಬ್ಬ ದಿವ್ಯ ಪುರುಷನಂತೆ ತನ್ನ ಅಹಂಕಾರವನ್ನು ಶಮನ ಮಾಡಿ ನಿಸ್ವಾರ್ಥ ಭಾವದಿಂದ ಕಾರ್ಯ ಮಾಡ್ತಾನೆ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಯ ಉಚ್ಯತೆ. ಯಾರು ಮಾನ ಹಾಗೂ ಅಪಮಾನದಲ್ಲಿ ಸಮನಾಗಿದ್ದಾನೋ, ಯಾರು ಮಿತ್ರ ಹಾಗೂ ಶತ್ರುವಿನ ಪ್ರತಿ ಸಮಭಾವನಾಗಿದ್ದಾನೋ, ಯಾರು ತ್ರಿಗುಣಗಳಿಂದ ಅತೀತನಾಗಿರ್ತಾನೋ ಅವನೇ ಗುಣಾತೀತನಾಗ್ತಾನೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ